Very important problem on differentiation. Differentiate ನೋಡಿ, ಡಿಫ್ರೆನ್ಷಿಯೇಷನಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂತೂ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಯಾವ ಪ್ರಾಬ್ಲಮ್ ಕೇಳ್ತಾರೆ ಅನ್ನೋದನ್ನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡ್ತೀರೋ ಅಷ್ಟು ಬೆನಿಫಿಟ್ ನಿಮಗೆ. ಡಿಫ್ರೆನ್ಷಿಯೇಟ್ ಸೈನ್ ಇನ್ವರ್ಸ್ ಆಫ್ 2 power x plus 1 divided by 1 plus 4 power x. ನೋಡಿ, ಡಿಫ್ರೆನ್ಷಿಯೇಟ್ ಸೈನ್ ಇನ್ವರ್ಸ್ ಆಫ್ 2 power x plus 1 divided by 1 plus 4 power x. ಇದನ್ನು ನಾನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ನಾನು ಈಕ್ವಲ್ ಮಾಡ್ತೇನೆ. ನೋಡಿದೆ, ಈಗ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಸೈನ್ ಇನ್ವರ್ಸ್ ಇದೆ. ಇದೇ ಪ್ಲೇಸಲ್ಲಿ ಕೊಸಿಕೆಂಟ್ ಇನ್ವರ್ಸ್ ಆಫ್ ಅಂತ ಕೇಳ್ಬೋದು. ನೋಡಿ, ಕೊಸಿಕೆಂಟ್ ಇನ್ವರ್ಸ್ ಆಫ್ ಅಂತ ಕೇಳ್ಬೋದು. ಸಪೋಸ್ ಇನ್ಸ್ಟೆಡ್ ಆಫ್ ಸೈನ್ ಇನ್ವರ್ಸು ಕೊಸಿಕೆಂಟ್ ಇನ್ವರ್ಸ್ ಆಫ್ ಅಂತ ಕೇಳಿದಾಗ ಇದು ಡಿನಾಮಿನೇಟರ್ ನ್ಯೂಮರೇಟ್ರಿಗೆ ಹೋಗುತ್ತೆ, ನ್ಯೂಮರೇಟ್ರು ಡಿನಾಮಿನೇಟ್ರ್ ಬರುತ್ತೆ. ಬಟ್ ನಾನೇನು ಎಕ್ಸ್ಪ್ಲೇನ್ ಮಾಡ್ತೇನೆ ಸೇಮ್ ಎಕ್ಸ್ಪ್ಲನೇಷನ್ ಇರುತ್ತೆ ಎಲ್ಲಕ್ಕೂ. 2 ಟೈಪ್ ಪ್ರಾಬ್ಲಮ್ಸ್ ಆಯಿತು. ಥರ್ಡ್ ಬಂದು ಎಗೈನ್ ಇಲ್ಲಿ ಸೈನ್ ಇನ್ವರ್ಸ್ ಇದೆ. ಸೈನ್ ಇನ್ವರ್ಸ್ ಪ್ಲೇಸಲ್ಲಿ ಟ್ಯಾನ್ ಇನ್ವರ್ಸ್ ಇರ್ಬೋದು. ಇಲ್ಲೇನು ಸೈನ್ ಇನ್ವರ್ಸ್ ಇದೆ, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ನು. ಆ ಪ್ಲೇಸಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಅಂತ ಇರ್ಬೋದು. ಸರ್, ಆವಾಗ ಟ್ಯಾನ್ ಇನ್ವರ್ಸ್ ಆಫ್ ಅಂತ ಇದ್ದಾಗ ಇದೇ ಫಂಕ್ಷನ್ ಇರುತ್ತಾ ಸರ್? ನೋ. 2 power x plus 1 divided by 1 minus ಇಲ್ಲಿ ಪ್ಲಸ್ ಇದೆಯಲ್ಲ. ಸಪೋಸ್ ಸೈನ್ ಇನ್ವರ್ಸ್ ಬದಲಾಗಿ ಟ್ಯಾನ್ ಇನ್ವರ್ಸ್ ಇದ್ದರೆ ಸೇಮ್ 2 power x plus 1 ಇರುತ್ತೆ, 1 ಇರುತ್ತೆ, 4 power x ಇರುತ್ತೆ, ಪ್ಲಸ್ ಬದಲಾಗಿ ಮೈನಸ್ ಇರುತ್ತೆ. ಯಾಕೆ ಸರ್? ನೋಡೋಣ. ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಮೈನಸ್ ಇರಬೇಕು ನೋಡೋಣ. ಸೈನ್ ಇನ್ವರ್ಸ್ ಇದ್ದಾಗಲೇ ಯಾಕೆ ಪ್ಲಸ್ ಇರಬೇಕು, ರಿಸಲ್ಟ್ ಗೊತ್ತಾಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಈಗ ಇದನ್ನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೀನಿ. ನೋಡಿ, ಇಲ್ಲಿ 2 ಇದ್ದರೆ 4, 3 ಇದ್ದರೆ 9, 4 ಇದ್ದರೆ 16, 5 ಇದ್ದರೆ 25, 6 ಇದ್ದರೆ ನೀವು ಹೇಳ್ಬೋದಾ? 6 ಇದ್ದರೆ, 7 ಇದ್ದರೆ, 8 ಇದ್ದರೆ, 9 ಇದ್ದರೆ. ನೋಡಿ, ಎಷ್ಟೊಂದು ಪ್ರಾಬ್ಲಮ್ಗಾಯಿತು. ವರ್ಕೌಟ್ ಮಾಡಲೇಬೇಕಲ್ವಾ? ಆದಷ್ಟು ಈ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸು ನನ್ನ GH ಮ್ಯಾಥ್ಸ್ ಯೂಟ್ಯೂಬನ್ನು ಫಾಲೋ ಮಾಡ್ತಾಯಿದ್ದೀರಿ, ಸಬ್ಸ್ಕ್ರೈಬ್ ಆಗಿದ್ದೀರಿ. ನಿಮಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಅನಿಸಿದರೆ ಶೇರ್ ಮಾಡಿ, ಬೇರೆ ಸ್ಟೂಡೆಂಟ್ಸು ಸೆಕೆಂಡ್ PUC ಹುಡುಗರಿಗೆ ಶೇರ್ ಮಾಡಿ. ಓಕೆ, ನೋಡಿ ಸೊಲ್ಯೂಷನ್ ಸೈನ್ ಇನ್ವರ್ಸ್ ಆಫ್ 2 power x plus 1 can be written as 2 power x into 2 power 1. Law of indices. A to the power of m into a to the power of n is equal to a to the power of m plus n. According to this law of indices formula, 2 power x into 2 power 1 ಅಂತ ಬರ್ತಿದ್ದೇನೆ, ಡಿವೈಡೆಡ್ ಬೈ 1. 2 power x into 2 power 1 divided by 1 plus 4 power x ಅನ್ನು ನೋಡಿ. 4 power x can be written as 2 square whole to the power of, ಹಿಂಗೆ ಬರೆದು ಬಿಡ್ತೀನಿ ನಾನು. 2 square ಅಂದರೆ 4 whole to the power of x. ನೋಡಿ, 4 can be written as 2 square ಅಂದರೆ 4 ಆಗುತ್ತಲ್ಲ, whole to the power of x. Again law of indices, a to the power of m whole to the power of n. ನೋಡಿ, ಒಂದು ಪ್ರಾಬ್ಲಮ್ ಮಾಡೋದಕ್ಕೆ ಎಷ್ಟು ಲಾಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. a to the power of m whole to the power of n is equal to a to the power of mn, ಒಂದು ಫಾರ್ಮುಲಾ. ನೆಕ್ಸ್ಟ್ a to the power of m whole to the power of n ಅನ್ನು a to the power of n whole to the power of m ಅಂತ ಬರಬೇಕು. ನೋಡಿ, 3 ಥರ ಬರ್ತಿದ್ದೀನಿ ನಾನು, 3 ಡಿಫರೆಂಟ್ ವೇಸ್. a to the power of m whole to the power of n can be written as a to the power of m into n. a to the power of m whole to the power of n can be written as a to the power of n whole to the power of m. n ಅನ್ನು ಇಲ್ಲಿ ಬರೆದು m ಅನ್ನು ಇಲ್ಲಿ ಬರಿಬೋದು. ಕ್ಲಿಯರ್? ಈಗ 4 power x
can be written as 2 square whole to the power of x. According to this law of indices, ಇದು ನಿಂಗೆ ಬರೀಬೋದಲ್ಲ 2 power x whole to the power of 2. 2 square whole to the power of x can be written as 2 power x whole square. Now 4 power x can be written as 2 power x whole square. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ನಿಮಗೆ ಅನ್ನಿಸ್ತಾ ಇದೆ. ಎಷ್ಟೊಂದು ಆಲ್ಟ್ರೇಷನ್ಸ್ ಮಾಡಿದ್ದೀನಿ, ಬಟ್ ಯಾವುದೇ ಕಾರಣಕ್ಕೂ ಅದರ ವ್ಯಾಲ್ಯೂನೂ ಚೇಂಜ್ ಆಗಬಾರ್ದು. ಎಷ್ಟೊಂದು ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ನಾವು ಪುಟ್ 2 power x is equal to tan theta. ನಮಗೆ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. ಯಾಕೆ ಸರ್ 2 power x is equal to tan thetaನೇ ಯಾಕೆ ತೊಗೊಂಡಿದ್ದೀರಿ? 2 power x is equal to tan theta ಅಂತಲೇ ಯಾಕೆ ತೊಗೊಂಡಿದ್ದೀರಿ? 2 power x is equal to sin theta ತೊಗೊಂಬೋದಾಗಿತ್ತು, 2 power x is equal to sin theta ತೊಗೊಂಬೋದಾಗಿತ್ತು, cos theta ತೊಗೊಂಬೋದಾಗಿತ್ತು, secant theta ತೊಗೊಂಬೋದಾಗಿತ್ತು, cosecant theta ತೊಗೊಂಬೋದಾಗಿತ್ತು, cot theta ತೊಗೊಂಬೋದಾಗಿತ್ತಲ್ಲ ಸರ್ ಅಂತ ಪ್ರಶ್ನೆ ಅರೈಸ್ ಆಗಲಿ. ಯಾವಾಗ ಮ್ಯಾಥಮೆಟಿಕ್ಸಲ್ಲಿ ಪ್ರಶ್ನೆಗಳು ಅರೈಸ್ ಆಗುತ್ತೆ ಪರ್ಫೆಕ್ಟ್ ಆಗ್ತೀರಿ. ನಾವು ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ಗೆ ಅಡಿಕ್ಟ್ ಆಗಬಾರ್ದು. ನಾನೇ ಕ್ಲೂ ಕೊಟ್ಟೆ, 2 power x equal to tan theta ಯಾಕೆ ಸಾಲ್ವ್ ತೊಗೊಂಡಿದ್ದೀವಿ, ರಿಮೈನಿಂಗ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸನ್ನು ಯಾಕೆ ತಗೊಳ್ಳಿಲ್ಲ, ಯಾಕೆ ಅಂತ ಗೊತ್ತಾಗುತ್ತೆ. ಫಾರ್ಮುಲಾ ಫಾರ್ಮ್ ಆಗುತ್ತಿದ್ದು. ಇಲ್ಲೇನು ಫಂಕ್ಷನ್ ಇದೆ, ಟ್ಯಾನ್ ಥೀಟಾ ತೊಗೊಂಡ್ರೆ ಫಾರ್ಮುಲಾ ಫಾರ್ಮ್ ಆಗುತ್ತೆ. ಇನ್ನು ಯಾವುದೇ ಫಂಕ್ಷನ್ ತೊಗೊಂಡ್ರು ಫಾರ್ಮುಲಾ ಫಾರ್ಮ್ ಆಗಲ್ಲ. 2 power x equal to tan theta ಇಮ್ಮಿಡಿಯೇಟಾಗಿ ಇನ್ವರ್ಸ್ ಫಾರ್ಮಲ್ಲಿ ಬರಿತಾ ಇದ್ದೀನಿ. tan inverse of this one, tan inverse of 2 power x, tan inverse of 2 power x is equal to theta. Okay, it implies ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನಾನು 2 marks ಎಲ್ಲ ಟೈಪು, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಾಬ್ಲಮ್ಸನ್ನು ನಾನು GH ಮ್ಯಾಥ್ಸ್ಗೆ ಸೆಂಡ್ ಮಾಡ್ತಾ ಇದ್ದೀನಿ. ಟೈಮ್ ವರ್ಸ್ ಆಫ್ 2 power ಈಸ್ ದ ಬಟ್ 2 power 1 ಅನ್ನು 2 ಅಂತ ಕರಿತೇನೆ. 2 power x ಅಂದರೆ ಟ್ಯಾನ್ ಥೀಟಾ ತೊಗೊಂಡಿದ್ದೇವೆ, ಡಿವೈಡೆಡ್ ಬೈ 1 ಪ್ಲಸ್ 2 power x is the but what? Tan theta. ಇಲ್ಲಿ ಸ್ಕ್ವೇರ್ ಇದೆ, tan ಸ್ಕ್ವೈರ್ಡ್ ಥೀಟಾ ಆಯಿತು. ನಾವು ಕ್ಲಿಯರ್ಲಿ ಸೈನ್ ಇನ್ವರ್ಸ್ ಆಫ್ ಹಿಯರ್ ನಾಟ್ tan ಇನ್ವರ್ಸ್, ಇಲ್ಲಿದೆಯಲ್ಲ ಸೈನ್ ಇನ್ವರ್ಸ್ ಆಫ್ 2 tan theta divided by 1 plus tan square theta. Sin 2 theta is equal to 2 sin theta into cos theta ಅಂತ ಒಂದು ಫಾರ್ಮುಲಾ ಇದೆ. Sin 2a is equal to 2 sin a into cos a. Sin 2a has 2 formula. Sin 2a is equal to 2 sin a into cos a. Sin 2a in terms of tan, 2 tan theta divided by 1 plus tan square theta. ಏನಂತ ಬರೆಯೋಣ, sin 2 theta. According to inverse trigonometric functions formula, sin inverse of sin x equal to x is equal to 2 theta. Is equal to 2 theta. 2 into theta is equal to what? Tan inverse of 2 power x. Tan inverse of 2 power x. Okay? This is why differentiate ಅಂದರೆ y is equal to, here y is equal to, here y is equal to, here y is equal to 2 tan inverse of 2 power x ಆಯಿತು. ಈಗ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x, dy over dx is equal to 2 constant. What is the derivative of tan inverse of 2 power x? 1 by 1 plus x square. What is the derivative of tan inverse of x? Derivative of tan inverse of x is equal to 1 by 1 plus x square. Derivative of tan inverse of x is equal to 1 by 1 plus x square. But where x place ಅಲ್ಲಿ ಏನಿದೆ, 2 power x ಇದೆ, 2 power x whole square into derivative of 2 power x. What is the derivative of 2 power x? 2 power x into log 2. Clearly ಇಲ್ಲೊಂದು 2 ಇದೆ, 2 into 2 power x can be written as 2 power x plus 1 into log 2 divided by 1 plus 2 power x whole square ಅನ್ನು ಬೇಕಾದರೆ 2 power 2x ಅಂತ ಬರಿಬೋದು. ಆ್ಯಂಡ್ ಆಲ್ಸೋ 2 power 2x ಅಂತ ಬರಿಬೋದು ನಾವು ಅಕಾರ್ಡಿಂಗ್ ಟು ಲಾ ಆಫ್ ಇಂಡಿಸಿಸ್. 4 power x ಅಂತ ಬೇಕಾದ್ರೆ ಬರಿಬೋದಲ್ಲ, 4 power x ಅಂತಲೇ ಬೇಕಾದ್ರೆ ಬರಿಬೋದು. ದಟ್ ಈಸ್ ಈಕ್ವಲ್ ಟು 2 power x plus 1 into log 2 divided by 1 plus 4 power x.
ದಿಸ್ ಇಸ್ ದ ಫೈನಲ್ ಆನ್ಸರ್. ಕ್ಲಿಯರ್? ಇಲ್ಲೊಂದು ಪ್ರಾಬ್ಲಮ್ ಬೆಳಗ್ಗೆ ಮಾರ್ನಿಂಗ್ ವಿಡಿಯೋ ಕಳಿಸಿದ್ದೀನಿ. ಓಕೆ, ದಿಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇನ್ನು ನಂಬರ್ ಆಫ್ ಪ್ರಾಬ್ಲಮ್ಸ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಾಬ್ಲಮ್ಸು ಒಂದೊಂದು ವಿಡಿಯೋದಲ್ಲಿ 2 ಪ್ರಾಬ್ಲಮ್ಸನ್ನು ಮಾಡಿ ನಾನು GH ಮೆಸೇಜ್ಗೆ ಸೆಂಡ್ ಮಾಡ್ತಾ ಇದ್ದೇನೆ. ಮಾರ್ಚ್ 3 ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ. ದಯವಿಟ್ಟು ಎಲ್ಲರೂ ಕಂಪಲ್ಸರಿ ಔಟ್ ಆಫ್ ಔಟ್ ತೆಗಿಬೇಕು. ಓಕೆ, ಥ್ಯಾಂಕ್ ಯು.